ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಸಜ್ಜೆ ರೊಟ್ಟಿ ಮಾಡೋಣ ಅಂತ ನಾನು ಹೇಗೆ ಮಾಡ್ತೀನಿ ಹಾಗೆ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂದರೆ 1 ಲೋಟ ಸಜ್ಜೆ ಹಿಟ್ಟು, ಹೊರಗೆ ಸಿಗತ್ತೆ ತೊಗೋಬೋದು, 3/4 ಲೋಟ ನೀರು, ಒಂದು ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪೇನು ಹಾಕೋದು ಬೇಕಿಲ್ಲ. ಈಗ ಹೇಗೆ ಮಾಡೋದು ತೋರಿಸ್ತೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ಒಂದು ಪಾತ್ರೆ ಇಟ್ಟಿದ್ದೀನಿ. ಇವಾಗ 3/4 ಲೋಟ ನೀರು ಹಾಕಿ ಇವಾಗ ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡ್ತೀನಿ. ಸಾಕು, ಜಾಸ್ತಿ ಏನು ಉಪ್ಪು ಬೇಡ. ನೋಡಿ, ನೀರು ಕುದೀತಿದೆ. ಇವಾಗ ಉರಿ ಕಡಿಮೆ ಮಾಡಿಬಿಟ್ಟು ಈ ಹಿಟ್ಟನ್ನು, ಸಜ್ಜೆ ಹಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ. ಒಂದು 2-3 ನಿಮಿಷ ಮುಚ್ಚಿಟ್ಬಿಡ್ತೀನಿ. ನೋಡಿ, 1-2 ನಿಮಿಷ ಆಯಿತು. ಈ ಥರ ಆಗಿರುತ್ತೆ ನೋಡಿ, ಹಿಂಗಿರುತ್ತೆ. ಇವಾಗ ನಾನು ಅದನ್ನು ನಾದಿ ಹೇಗೆ ರೊಟ್ಟಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಇದಾಗಿದ್ದಲ್ಲ, ಇದನ್ನೆಲ್ಲ ಇದ್ರ ಮೇಲೆ ಹಾಕ್ಕೋತೀನಿ. ಚೆನ್ನಾಗಿ ನಾದಬೇಕು. ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಈ ಥರ ಚೆನ್ನಾಗಿ ನಾದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಮಾಡೋದಕ್ಕೆ. ಸ್ವಲ್ಪ ಕೈ ಮುಟ್ಟೋ ಥರ ಆಗಿರ್ಬೇಕು, ತೀರಾ ಬಿಸಿ ಬಿಸಿ ಮುಟ್ಟಕ್ಕೆ ಹೋಗಬೇಡಿ. ಕರೆಕ್ಟು ಆ ನೀರು ಮಾತ್ರ ತುಂಬ ಕರೆಕ್ಟಾಗಿದೆ. 1 ಲೋಟ ಇದು ಸಜ್ಜೆ ಹಿಟ್ಟಿಗೆ ಸರಿ 3/4 ಲೋಟ ನೀರು ಸಾಕು, ಜಾಸ್ತಿ ಏನು ನೀರು ಬೇಕಿಲ್ಲ. ಬೇಕಾದರೆ ನೀವು ಪಕ್ಕದಲ್ಲಿ ನೀರು ಹಿಂಗೆ ಇದು ಮಾಡ್ಕೋಬೋದು. ನೀರು ಜಾಸ್ತಿ ಆದರೆ ಮಾಡೋದು ಕಷ್ಟ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೋತೀನಿ. ನೋಡಿ, ಹೀಗೆ ಚೆನ್ನಾಗಿ ನಾದಿದ್ರೆ ನಿಮಗೆ ಹಿಟ್ಟು ಸಾಫ್ಟಾಗಿ ಬರುತ್ತೆ. ಈಗ ಮಾಡೋದು ಹೇಗೆ ಅಂತ ನಾನು ಒತ್ತಿಟ್ಟು ಇಟ್ಕೊಂಡಿದ್ದೀನಿ, ಅಂದರೆ ಈ ಹಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಲಟ್ಟಿಸಿ ತೋರಿಸ್ತೀನಿ. ಲಟ್ಸಿನೂ ಮಾಡಬಹುದು, ನಿಮಗೆ ಬಡಿದು ಮಾಡಬಹುದು. ಸರಿ, ಲಟ್ಸೋದು ಎಲ್ರಿಗೂ ಬಡಿಯೋಕ್ಕೆ ಬರಲ್ವಲ್ಲ, ಹಾಗಾಗಿ ಲಟ್ಸಿ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಎಳ್ಳು ಹಾಕ್ತಾರೆ, ನಾನು ಇವಾಗೇನು ಹಾಕ್ತಿಲ್ಲ. ನಾನು ಎಳ್ಳೊಂದು ಸ್ವಲ್ಪ ಅದರ ಮೇಲೆ ಎಲ್ಲ ಹಾಕಿ ಮಾಡ್ತಾರೆ. ನಾನು ಇವತ್ತೇನು ಹಾಕ್ತಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟವ್ ಆನ್ ಮಾಡ್ಕೊತೀನಿ. ತವ ಇಟ್ಟಿದ್ದೀನಿ. ಆ ತವಕ್ಕೆ ಒಂದೇ ಒಂದು ತೊಟ್ಟು ಎಣ್ಣೆ ಹಾಕಿ ಸವರಿದ್ದೀನಿ. ಆಮೇಲೆ ಏನು ಎಣ್ಣೆ ಹಾಕೋದು ಬೇಕಿಲ್ಲ. ಇವಾಗ ಇದನ್ನು ಲಟ್ಟಿಸ್ಕೊತೀನಿ. ಎಷ್ಟು ತೆಳ್ಳಗೆ ಲಟ್ಟಿಸ್ಬಹುದು ಅಂದರೆ ನಿಮಗೆ ಅಷ್ಟು ಚೆನ್ನಾಗಿ ತೋರಿಸ್ತೀನಿ ರೀ. ನೋಡಿ, ಇಷ್ಟು ಚೆನ್ನಾಗಿ ಲಟ್ಟಿಸ್ಕೋಬೋದು. ಸರಿ, ಇವಾಗ ಅದು ತವ ಕಾಯಿಲಿ. ನೋಡಿ, ತವ ಕಾದಿದೆ. ಇವಾಗ ಈ ಸಜ್ಜೆ ರೊಟ್ಟಿ ಹಾಕ್ತೀನಿ. ನೋಡಿ, ಇವಾಗ ಹಾಕಿದ್ದೀನಿ. ಇದು ತುಂಬ ಹಿಟ್ಟಿಟ್ಟು ಅನಿಸಿದ್ರೆ ನೀವು ಈ ಥರ ತೆಕ್ಕೋಬೋದು. ಇದು ನಂದೇನು ಆ ಥರ ಅನಿಸಿಲ್ಲ, ಹಿಟ್ಟೇನು ಜಾಸ್ತಿ ಇಲ್ಲ, ಹಾಗಾಗಿ ನಾನೇನು ತೆಗಿತಿಲ್ಲ. ನಿಮ್ಗೆ ಜಾಸ್ತಿ ಹಿಟ್ಟಿಟ್ಟು ಆಯಿತು ಅಂದರೆ ಅದನ್ನು ತೆಗಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ, ಉಬ್ಬಿದೆ. ಸಜ್ಜೆ ರೊಟ್ಟಿ ತುಂಬ ಈಸಿಯಾಗೂ ಮಾಡ್ಕೋಬೋದು, ತುಂಬ ಒಳ್ಳೆಯದು ನಿಮಗೆ. ನೋಡಿ, ಇವಾಗ ಇದಾಗಿದೆ, ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ನಾನು ಮಾಡಿದ್ದೆ ಹಾಕ್ತೀನಿ. ನಾನೀಗ ಬಡಿದು ತೋರಿಸ್ತೀನಿ ನಿಮಗೆ. ಅದು ಎರಡೂ ಥರನೂ ಮಾಡ್ಕೋಬಹುದು. ನಿಮಗೆ ಲಟ್ಸೋದು ಈಸಿ ಅಂದವ್ರು ಲಟ್ಟಿಸ್ಕೋಬೋದು,
ಬಡಿದು ಮಾಡೋರು ಮಾಡ್ಕೋಬೋದು. ಅದೊಂಥರ ನಮ್ಮ ಕೈಗೆ ಎಕ್ಸಸೈಸು ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ರೌಂಡ್ಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದಾಗಿದೆ. ಇವಾಗ ನಾನು ಬಡ್ದಿದ್ದು ಹಾಕಿ ತೋರಿಸ್ತೀನಿ. ಎರಡು ಸೇಮ್ ಇರುತ್ತೆ, ಆದರೆ ಬಡಿಯೋದು ಇದು ಚೆಂದ ಅಲ್ಲ, ಅದೊಂಥರ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಈ ಥರ ಚೆನ್ನಾಗಿ ಉಬ್ಬುತ್ತೆ. ನಿಮಗೆ ಎಕ್ಸ್ಟ್ರಾ ಅದು ಹಿಟ್ಟಿದ್ದರೆ ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಡು ತೆಗೆದುಬಿಟ್ರೆ ಆಯಿತು, ಆರಾಮಾಗಿ ನಿಮಗೆ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಅದು. ಮನೆಯಲ್ಲಿ ಇದಕ್ಕೆ ಏನು ನಾನು ಇದು ಎಣ್ಣೆ ಏನೂ ಹಾಕಿಲ್ಲ, ಉಕ್ಕುರ್ಸಕ್ಕೂ ಹಾಕಿಲ್ಲ, ಸರಿ ಮಾಡೋವಾಗೂ ಹಾಕಿಲ್ಲ. ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದು ಆಯಿತು, ತೆಗಿತೀನಿ. ನೋಡಿ ಸಜ್ಜೆ ರೊಟ್ಟಿ ರೆಡಿ ಆಯಿತು. ಅದ್ರದ್ದು ನಾನು ಕಡಲೆ ಬೀಜ ಚಟ್ನಿ ಪುಡಿ ಜೊತೆಯಲ್ಲಿ ಕೊಡ್ತಿದ್ದೀನಿ. ನೋಡಿ ಇದು ಎಷ್ಟು ಸಾಫ್ಟಾಗಿದೆ ಅಂದರೆ ನಿಮಗೆ ಗೊತ್ತಾಗ್ತಿದೆ. ನಿಮಗೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಚಟ್ನಿ ಪುಡಿ ಜೊತೆ ಕೊಡ್ತಿದ್ದೀನಿ. ಈಗ ನೋಡಿ ಸಜ್ಜೆ ರೊಟ್ಟಿ ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಸರಿ, ಅವ್ರಿಗೆ ಭಾರಿ ಇಷ್ಟ. ಅದು ಕಡಲೆ ಬೀಜ ಚಟ್ನಿ ಪುಡಿ ಜೊತೆ. ಇವರು ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ತಿಂತಾರೆ. ಇದರಲ್ಲಿ ಏನೇನು ಇರುತ್ತೆ ಪೌಷ್ಟಿಕಾಂಶ ಈ ಸಜ್ಜೆ ರೊಟ್ಟಿನಲ್ಲಿ? ನಮ್ಮನೆಯವ್ರು ಮಾತಾಡ್ತಾರೆ ಇವಾಗ. ಇದರೊಳಗೆ ಐರನ್ ರಿಚ್ಚು, ಆಮೇಲೆ ಬಿ ಕಾಂಪ್ಲೆಕ್ಸು, ಆಮೇಲೆ ಫೈಬರ್ ರಿಚ್ಚು ಇರುತ್ತೆ. ಹೌದಾ? ಹಾಂ ಹಾಂ, ಓಕೆ ಓಕೆ, ಸರಿ. ಆಮೇಲೆ ಇದು ಏನೇನಕ್ಕೆ ಒಳ್ಳೇದಿದು? ನೀವು ತಗೊಳ್ಳೋದ್ರಿಂದ ರುಮ್ಯಾಟಿಕ್ ಪೈನು ಅಂದರೆ ಸೊಂಟ ಹಿಡ್ದಿರೋದು, ಆಮೇಲೆ ಮೈಕೈ ಇದಾಗಿರೋದು, ಆಮೇಲೆ ಡಯಾಬಿಟಿಸು, ಆಮೇಲೆ ಕಾನ್ಸ್ಟಿಪೇಷನ್ನು, ಸರಿಯಾಗಿ ಮೋಷನ್ ಆಗದೆ ಇದು, ಅದಕ್ಕೆಲ್ಲದಕ್ಕೂ ತುಂಬಾನೇ ಒಂಥರ ಒಳ್ಳೆ ಪರಿಹಾರ ಇದು. ವೆರಿ ಎಫೆಕ್ಟಿವ್. ಹೌದಾ? ನಿಮಗೂ ಹೆಲ್ಪ್ ಆಗಿದೆ? ತುಂಬ ಹೆಲ್ಪ್ ಆಗಿದೆ. ಹೌದಾ? ಹೇಗಿದೆ ನೋಡಿ, ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗೇ ಇದೆ. ಆದರೆ ಸ್ವಲ್ಪ ಕಹಿ ಮೇಲೆ ಇರುತ್ತೆ ರುಚಿ. ಅದು ಸಜ್ಜೆದು ಗುಣ ಅದು. ಓಕೆ, ಕಹಿ ರೋಹಂಗೇನೆ ನೀವು ತಗೋಬೇಕು. ಆ ಕಹಿನ ಅವಾಯ್ಡ್ ಆಗೋದಕ್ಕೆ ಮಸಾಲೆಗಳು ಜಾಸ್ತಿ ಹಾಕಿದರೆ ಆ ಸಜ್ಜೆನಲ್ಲಿರೋ ಎಫೆಕ್ಟು ಹೊಟ್ಟೋಗ್ಬಿಡತ್ತೆ. ಸ್ವಲ್ಪ ಕಹಿ ಬಂದೇ ಬರುತ್ತೆ, ಆದರೆ ನೀವು ಅದನ್ನ ತಿನ್ಬೇಕಾಗತ್ತೆ. ಆರೋಗ್ಯದ್ದು ಇಷ್ಟ ಆಯ್ತು, ಸಾಫ್ಟ್ ಆಗಿದೆ, ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ. ಬರೀ ರೊಟ್ಟಿ ತಿಂದ್ರೆ ಸ್ವಲ್ಪ ಕಹಿ ಅನ್ಸುತ್ತೆ, ಅದೇ ಜೊತೆನಲ್ಲಿ ತಿಂದ್ರೆ ಏನು ಅನ್ಸಲ್ಲ. ಅಂದ್ರೆ ಪಲ್ಯ ಇದು ಎಲ್ಲ ಮಾಡ್ಬೋದು. ನಾನಿವತ್ತು ಫ್ರೆಶ್ ಆಗಿ ಕಡಲೆ ಬೀಜದ್ದು ಚಟ್ನಿ ಪುಡಿ ಮಾಡಿದ್ದೆ, ಅದ್ರ ಜೊತೆನಲ್ಲೇ ಕೊಡ್ತಾ ಇದ್ದೀನಿ. ಸರಿ, ನಾನು ಆ ಚಟ್ನಿ ಪುಡಿ ಹೇಗೆ ಮಾಡಿದೆ ಅನ್ನೋದು, ಸಿಂಪಲ್ಲಾಗಿ ಹೇಗೆ ಮಾಡಿದೆ ಅನ್ನೋ ನಾನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ, ಸ್ವಲ್ಪ ಕಹಿ ಇರುತ್ತೆ. ಹೌದಾ? ಆದರೆ ಆ ಕಹಿನ ನಾವು ಕಹಿ ಅಂತ ಹೇಳಿ ಬಿಡೋದು ಸರಿ ಇಲ್ಲ. ಯಾಕಂದರೆ ಇದರೊಳಗೆ ಇಷ್ಟು ಒಳ್ಳೊಳ್ಳೆ ಆರೋಗ್ಯಕ್ಕೆ ಇದು ಅನುಕೂಲ ಆಗುವಂಥ ಇರೋದ್ರಿಂದ ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಇದು ನಾವು ಉಪಯೋಗಿಸ್ಕೋಬಹುದು. ಓಕೆ, ನಿಮ್ಗೆ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು. ನೋಡಿ, ನಿಮ್ಮನೆಯಲ್ಲೂ ಮಾಡಿ ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.